ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಫ್ರೂಟ್ ಚಾಟ್ ರೆಸಿಪಿ. ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲಿಗೆ ನಾನು ಇಲ್ಲಿ ಒಂದು ಬೌಲ್ ನ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಂದು 5 ಟೇಬಲ್ ಸ್ಪೂನ್ ಅಷ್ಟು ಗಟ್ಟಿ ಮೊಸರನ್ನ ಹಾಕೋತಾ ಇದ್ದೀನಿ. ಹಾಕೊಂಡ್ಮೇಲೆ ಇದಕ್ಕೆ 1 ಕಪ್ ಅಷ್ಟು ಹಾಲಿನ ಕೆನೆನ ಮಿಕ್ಸಿ ಜಾರಲ್ಲಿ ಮಿಕ್ಸ್ ಮಾಡ್ಕೊಂಡು ಹಾಕೋತಾ ಇರೋದು. ಅದನ್ನ ಫ್ರೆಶ್ ಕ್ರೀಮ್ ತರ ಕಾಣಿಸುತ್ತೆ ಅದು. ಆ ಕ್ರೀಮ್ ನ ಹಾಕೋತಾ ಇದ್ದೀನಿ. ಹಾಕೊಂಡ್ಮೇಲೆ ಇದಕ್ಕೆ 1/4 ಕಪ್ ಅಷ್ಟು ಸಕ್ಕರೆನ ಪುಡಿ ಮಾಡಿ ಹಾಕೋತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ವೇಪಿಂಗ್ ಕ್ರೀಮ್ ಪೌಡರ್ ನ ಹಾಕೋತಾ ಇದ್ದೀನಿ. 1 ಪ್ಯಾಕೆಟ್ ಅಷ್ಟು ಹಾಕೊಳ್ಳಿ. ಹಾಕೊಂಡು ಇದನ್ನ ಚೆನ್ನಾಗಿ ಬೀಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಬೀಟರ್ ಏನಾದ್ರೂ ಇದ್ರೆ ಈ ರೀತಿಯಾಗಿ ಬೀಟ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಮಾಮೂಲಿ ಸ್ಪೂನ್ ಇಂದನೋ ಅಥವಾ ಫೋರ್ಕ್ ಇಂದನೋ ನೀವು ಮಾಡ್ಕೊಂಡು ನಡೆಯುತ್ತೆ. ನೋಡಿ, ಈ ರೀತಿಯಾಗಿ ಕ್ರೀಮ್ ಆಗಿ ನಮಗೆ ಬರಬೇಕು. ಅಲ್ಲಿ ತನಕನೂ ಕೂಡ ಒಂದು 5 ನಿಮಿಷ ಚೆನ್ನಾಗಿ 2 ಟೇಬಲ್ ಸ್ಪೂನ್ ಅಷ್ಟು ರೂ ಹಾಫ್ ಜಾ ಅಂತ ಸಿಗುತ್ತೆ. ಇದು ಕಲರ್ ಗೋಸ್ಕರ ಹಾಕೋತಾ ಇರೋದು. ಇದು ಹಾಕ್ಲೇಬೇಕಂತ ಏನಿಲ್ಲ. ಇದು ಹಾಕಿದ್ರೆ ಈಗ ಒಂಥರ ಲೈಟ್ ಪಿಂಕ್ ಕಲರ್ ಬರುತ್ತೆ. ಇದು ಹಾಕ್ಲೇಬೇಕಂತ ಏನಿಲ್ಲ. ಸ್ಕಿಪ್ ಕೂಡ ಹಾಕಿಲ್ಲ ಅಂದ್ರೆ ವೈಟ್ ಕಲರ್ ಕ್ರೀಮ್ ಬರುತ್ತೆ. ಇದು ಹಾಕಿದ್ರೆ ಸ್ವಲ್ಪ ಲೈಟ್ ಪಿಂಕ್ ಕಲರ್ ಬರುತ್ತೆ. ಇದನ್ನ ಹಾಕ್ಲೇಬೇಕಂತ ಏನಿಲ್ಲ. ಸ್ಕಿಪ್ ಕೂಡ ಮಾಡಬಹುದು. ಇದನ್ನ ಹಾಕೊಂಡು ಒಂದ್ 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಫ್ರೂಟ್ ಗಳನ್ನ ಹಾಕೊಳ್ಳೋಣ. 1/4 ಕಪ್ ಅಷ್ಟು ಸ್ಟ್ರಾಬೆರಿನ ಹಾಕೋತಾ ಇದ್ದೀನಿ. ಮತ್ತೆ 1/4 ಕಪ್ ಅಷ್ಟು ಅನಾನಸ್ ನ ಕಟ್ ಮಾಡಿ ಹಾಕೊಳ್ಳಿ. ಸ್ವಲ್ಪ ಪರಂಗಿ ಹಣ್ಣನ್ನ ಕಟ್ ಮಾಡಿ ಹಾಕೊಳ್ಳಿ. ಸ್ವಲ್ಪ ದ್ರಾಕ್ಷಿ, ಕಪ್ಪು ದ್ರಾಕ್ಷಿ ಮತ್ತೆ ಗ್ರೀನ್ ದ್ರಾಕ್ಷಿ, ಅಂದ್ರೆ ನಿಮ್ಗೆ ಯಾವ್ಯಾವ ಹಣ್ಣುಗಳು ಇಷ್ಟ ಆ ಹಣ್ಣನ್ನೆಲ್ಲ ಹಾಕೋಬಹುದು. ನಾನು ಸ್ವಲ್ಪ ಸೇಬನ್ನ ಹಾಕೋತಾ ಇದ್ದೀನಿ. ಮತ್ತೆ 1-2 ಬಾಳೆಹಣ್ಣನ್ನ ಕಟ್ ಮಾಡಿ ಹಾಕೋತಿದ್ದೀನಿ. ಮತ್ತೆ 4 ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಡ್ರೈ ಫ್ರೂಟ್ ಗಳನ್ನು ಹಾಕೋತಾ ಇದ್ದೀನಿ. ಹಾಕೊಂಡು ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನಮ್ಗೆ ಫ್ರೂಟ್ ಚಾಟ್ ರೆಸಿಪಿ ರೆಡಿ ಆಯ್ತು ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಡಯಟ್ ಮಾಡೋರು ಕೂಡ ತಿನ್ಬೋದು. ಮಕ್ಕಳು ಡ್ರೈ ಫ್ರೂಟ್ಸ್ ತಿನ್ನಲ್ಲ, ಮತ್ತೆ ಹಣ್ಣುಗಳನ್ನ ತಿನ್ನಲ್ಲ ಅನ್ನೋ ಮಕ್ಕಳಿಗೆ ಈ ರೀತಿಯಾಗಿ ಮಾಡ್ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ನಮ್ಗೆ ಫ್ರೂಟ್ ಚಾಟ್ ರೆಸಿಪಿ ರೆಡಿ ಆಯ್ತು ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಏನಾದ್ರೂ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್